ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕೆಇಎ ಕಡ್ಡಾಯ ಕನ್ನಡ ಪರೀಕ್ಷೆ ಏನು 28ನೇ ತಾರೀಕು ನಡೀತಾ ಇದೆ. ಸೊ ಯಾರೆಲ್ಲ ಆ ಪರೀಕ್ಷೆಯನ್ನು ಬರೀತಾ ಇದ್ರ ಅವ್ರಿಗೆ ಈಗಾಗಲೇ ಎಲ್ಲ ಡೌಟ್ಸ್ಗಳು ಕೂಡ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ಈ ಹಿಂದೆ ಕೂಡ ಹಲವಾರು ವಿಚಾರಗಳನ್ನ ತಿಳಿಸಿದೆ. ಎಸ್ಪೆಷಲಿ ಪರೀಕ್ಷೆಯ ಒಂದು ಹಾಲ್ ಟಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಆ್ಯಂಡ್ ಯಾರೆಲ್ಲ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು, ಯಾರು ಬರೀಬಾರ್ದು ಅನ್ನೋಂಥದ್ದು. ಈಗಾಗಲೇ ಯಾರು ನೀವು ಕನ್ನಡ ಮಾಧ್ಯಮದಲ್ಲಿ ಅಂದರೆ 1 to 10th ಆಗಿರ್ಬೋದು, ಅಥವಾ SLCಯಲ್ಲಿ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಅಂದರೆ ಅಥವಾ PUCಯಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಆರ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡವನ್ನು ಓದಿದಂಥವ್ರು ಅಗೇನ್ ಪರೀಕ್ಷೆ ಬರೆಯುವಂಥ ಅವಶ್ಯಕತೆ ಇಲ್ಲ. ಬಟ್ ಏನು ಅಂತಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೀರಾ ಅಥವಾ ಕನ್ನಡ ಮಾಧ್ಯಮ ಅಂತಂದ್ರೆ ಎಸ್ ಆರ್ ನೋ ನಲ್ಲಿ ಎಸ್ ಅಂತ ಕೊಟ್ಟಿದ್ರಿ ಅಂತಂದ್ರೆ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ರೆ ಅವಶ್ಯಕತೆ ಇಲ್ಲ. ಬಟ್ ನೋ ಅಂತ ಕೊಟ್ಟಿದ್ರೆ ಹಾಲ್ ಟಿಕೆಟ್ ಅಲ್ಲಿ ಮೆನ್ಷನ್ ಆಗಿದ್ರೆ ಕಡ್ಡಾಯವಾಗಿ ಈ ಒಂದು ಪರೀಕ್ಷೆಯನ್ನ ಅಟೆಂಡ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಅಂಡ್ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಾಗೆ ತುಂಬಾ ಜನ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನ ಮಾಡ್ತೀರಾ, ಅದ್ರ ಬಗ್ಗೆ ಕೂಡ ಹೇಳಿದ್ದೆ ನಾನು. ಏನು ಅಂತಂದ್ರೆ OMR ಫಿಲ್ ಮಾಡುವಾಗ ವರ್ಷನ್ ಕೋಡು ಈ ರೀತಿ ಮಿಸ್ ಮಾಡುವಂಥದ್ದೆಲ್ಲ ಮಾಡಬೇಡಿ. ಅಂಡ್ KPSC ರೀತಿ KEA ಕಡ್ಡಾಯ ಕನ್ನಡ ಪರೀಕ್ಷೆ ಇರಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ನೀವು ಪ್ರಶ್ನೆ ಪತ್ರಿಕೆ ಇಲ್ಲಿ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತಂದ್ರೆ ಬಹು ಆಯ್ಕೆ ಪ್ರಶ್ನೆಗಳನ್ನ ಒಳಗೊಂಡಿರುವಂಥದ್ದು ಇಲ್ಲಿ ನೋಡಬಹುದು ನೀವು. ಇದು 26/10/2024 ನಡೆದಂತ ಓಲ್ಡ್ ಕ್ವಶನ್ ಪೇಪರ್ KEA. ಒಟ್ಟು 100 ಪ್ರಶ್ನೆಗಳಿರುತ್ತೆ ಅಂಡ್ 150 ನಿಮಿಷ ಟೈಮು. ಗರಿಷ್ಠ ಅಂಕಗಳು 150. ಅಂದ್ರೆ ಇಲ್ಲಿ 150 ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ರೆಡಿ ಮಾಡಿರ್ತಾರೆ. ನಿಮಗೆ ಇದು ಆಫ್ಟರ್ನೂನ್ ಇರ್ಬೋದು ಅಥವಾ ಬೆಳಗ್ಗೆ ಇರ್ಬೋದು ಪೇಪರು. ಅಂಡ್ ಫಸ್ಟ್ ನೀವು ಈ ಸೂಚನೆಗಳನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಅಂಡ್ ಇನ್ನೊಂದು KEA ಕಡ್ಡಾಯ ಕನ್ನಡ ಪರೀಕ್ಷೆಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕ್ಸ್ ಇರಲ್ಲ. ಅಂದ್ರೆ ನೀವು ಎಷ್ಟೇ ಉತ್ತರ ಕೊಟ್ಟರು ಏನು ಸಮಸ್ಯೆ ಆಗಲ್ಲ, ನೆಗೆಟಿವ್ ಇರಲ್ಲ. ಅಂಡ್ ಅದರ ಜೊತೆ ಇಲ್ಲಿ ಇಂಪಾರ್ಟೆಂಟ್ ಆದಂಥ ಒಂದು ವಿಷಯವನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ಅದೆಲ್ಲವನ್ನ ಕರೆಕ್ಟಾಗಿ ನೋಡಿಕೊಂಡು OMR ಎಲ್ಲ ಫಿಲ್ ಮಾಡಿ ಪರೀಕ್ಷೆನ ಅಟೆಂಡ್ ಮಾಡಿ. ನೋಡಿ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಇರುತ್ತೆ, ಪ್ರಶ್ನೆಗಳು ಯಾವ ರೀತಿ ಕೇಳಲಾಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಹೇಳ್ಬಿಡ್ತೀನಿ. ಅಂಡ್ ಯಾರಿಗೆ ಈ ಪ್ರಶ್ನೆ ಪತ್ರಿಕೆ ಬೇಕು ಅಂದ್ರೆ ನೋಡ್ಕೋಬೇಕು ಅಂತಂದ್ರೆ ಇನ್ನೊಂದು 4-5 ಕ್ವಶನ್ ಪೇಪರ್ಸ್ ಇದೆ. ಸೊ ಎಲ್ಲವನ್ನು ಕೂಡ ನಾನು ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೀವು ನೋಡ್ಕೊಳ್ಳಿ, ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ. ಇಲ್ಲಿ ಮೊದಲನೇ ಪ್ರಶ್ನೆ ಬಂದು ಶಿವರಾಮ್ ಕಾರಂತರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಲ್ಲಿ ಯಾವುದು ರೈಟು ಯಾವುದು ರಾಂಗ್ ಅಂತೇಳಿ ನೀವು ಇಲ್ಲಿ ಬಹು ಆಯ್ಕೆಗಳಲ್ಲಿ ಉತ್ತರವನ್ನು ಆಯ್ಕೆ ಮಾಡಬೇಕಾಗಿರುವಂಥದ್ದು. ನೋಡಿ ಹೇಳಿಕೆ ಸ್ಟೇಟ್ಮೆಂಟ್ 1 ನಲ್ಲಿ ಚೋಮನ ದುಡಿ, ಗರ್ಭಗುಡಿ, ಅಳಿದ ಮೇಲೆ ಬೆಟ್ಟದ ಜೀವ ಇವರ ಕಾದಂಬರಿಗಳನ್ನು ಕೊಟ್ಟಿದ್ದಾರೆ. ಹೇಳಿಕೆ 2 ಹುಚ್ಚು ಮನಸ್ಸಿನ 10 ಮುಖಗಳು ಇವರ ಆತ್ಮಕಥೆ ಅಂತ ಹೇಳ್ಕೊಟ್ಟಿದ್ದಾರೆ. ಹೇಳಿಕೆ 3 ಬಾಲ ಪ್ರಪಂಚ, ಇದು ಮಕ್ಕಳಿಗಾಗಿ ಬರೆದ ವಿಶ್ವಕೋಶ ಅಂತ ಇದೆ. ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟು ಇದರಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ಈ ರೀತಿ ಪ್ರಶ್ನೆಗಳು ಕೂಡ ಬರ್ಬೋದು. ಅಥವಾ ಇಲ್ಲಿ ಎರಡನೇದಾಗಿ ನೋಡ್ಬೋದು, ಸರಸ್ವತಿಯ ಭಂಡಾರದ ಮುದ್ರೆ ಎನ್ನೊಡೆದೆಂದು ಹೇಳಿಕೊಂಡ ಕವಿ ಯಾರು ಅಂತ. ಅಂದ್ರೆ ಇಲ್ಲಿ ಕವಿಗಳಿಗೆ ಸಂಬಂಧಪಟ್ಟಾಗ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರ್ಬೋದು. ಅಂದ್ರೆ ಅವರ ಕೃತಿಗಳನ್ನ ಕೂಡ ಕೇಳ್ಬೋದು, ಅಥವಾ ಅವರಿಗಿರುವಂತ ಕೆಲವೊಂದಿಷ್ಟು ಪ್ರಸಿದ್ಧ ಹೆಸರುಗಳು, ಅವರನ್ನ ಇಂಥ ಹೆಸರುಗಳಿಂದ ಕರೀತಾ ಇರ್ತಾರೆ ಅಂಥದ್ದಾಗಿರ್ಬೋದು. ಮತ್ತು ಅವರು ಬರೆದಂತ ಕೆಲವೊಂದು ಕೃತಿಗಳನ್ನ ಕೊಟ್ಟಿರ್ತಾರೆ. ಸೊ ಅದರ ಬಗ್ಗೆ ಕೂಡ ನೀವು ಪ್ರಶ್ನೆ ಕೇಳ್ಬೋದು. ಅಂಡ್ ಇಲ್ಲಿ ಇನ್ನೊಂದು ನೋಡಿ, ಪ್ರಸಿದ್ಧ ಕೀರ್ತನೆ ರಚನೆಕಾರ ಬಗ್ಗೆ ಕೂಡ ಕೇಳಿದ್ದಾರೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೋ ಅನ್ನುವಂಥದ್ದು ಯಾರ ಒಂದು ಹೇಳಿಕೆ, ಇದು ಯಾರ ಕೀರ್ತನೆಯ ರಚನೆಕಾರರು ಯಾರು ಅಂತ ತಿಳ್ಕೊಂಡಿದ್ದಾರೆ. ಕನಕದಾಸ, ವ್ಯಾಸರಾಯ, ಪುರಂದರದಾಸ, ಶ್ರೀಪಾದರಾಜ, ಈ ರೀತಿ ನೀವು ಕೀರ್ತನೆಗಳ ಬಗ್ಗೆ ಕೂಡ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಅಂಡ್ ಈಗ ಆಲ್ರೆಡಿ ಹೇಳಿದ್ನಲ್ಲ, ಈ ರೀತಿ ಕೆಲವೊಂದು ಕೃತಿಗಳನ್ನ ಕೊಟ್ಟು ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು, ಗದ್ಯ ಕಾವ್ಯನ, ಕಾವ್ಯ ಮತ್ತು ಚಂಪು ಕಾವ್ಯ, ನಾಟಕನ, ಸಾಂಗತ್ಯನ ಅನ್ನೋದು ಕೂಡ ಕೇಳ್ತಾರೆ. ಈ ರೀತಿ ಪ್ರಶ್ನೆಗಳು ಕೂಡ ಬರ್ಬೋದು. ಅಂಡ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಾಗೆ ತದ್ದಿತ ಅಂತ ಭಾವನಾಮಗಳು, ಪ್ರತ್ಯಯಗಳು ಈ ರೀತಿ ಕೂಡ ಪ್ರಶ್ನೆ ಬರುತ್ತೆ. ಅಂಡ್ ಕೆಲವೊಂದು ಪದಗಳನ್ನು ಕೊಟ್ಟು ಅದರ ಶುದ್ಧ ರೂಪವನ್ನು ಕೇಳುವಂಥದ್ದು. ಇದು ನಿಮಗೆ ಆಲ್ಮೋಸ್ಟ್ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮರಲ್ಲಿ ಇರುವಂತ ಎಲ್ಲ ಪ್ರಶ್ನೆಗಳು. ಯಾರಿಗೆ ಈಗ ಗ್ರಾಮರಿಗೆ ಕೆಲವರು ಪುಸ್ತಕಗಳನ್ನ ಕೇಳ್ತಾ ಇದ್ರಿ ಯಾವ್ದು ಬೆಟ್ರು ಯಾವುದಿಲ್ಲ ಅಂತೇಳಿ, ನಾನು ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋದಲ್ಲಿ ನಿಮಗೆ ಕನ್ನಡ ಸಾಮಾನ್ಯ ಕನ್ನಡ ಮತ್ತು ಈ ಕಡ್ಡಾಯ ಕನ್ನಡ ಪರೀಕ್ಷೆಗಳಿಗೆ ಯಾವ ರೀತಿ ಪುಸ್ತಕಗಳು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಆದಷ್ಟು ಬೇಗ. ಸೊ ಸದ್ಯದಲ್ಲಿ ನೀವು ಇದನ್ನ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು ಇಲ್ಲಿ ಗುಂಪಿಗೆ ಸೇರಿದ ಪದ, ಇದಂತೂ ಆಲ್ಮೋಸ್ಟ್ ತುಂಬಾ ಈಸಿ ಇರುತ್ತೆ. ಈ ರೀತಿ ಪ್ರಶ್ನೆಗಳು ಕೇಳ್ತಾರೆ. ಮತ್ತು ಸಂಖ್ಯಾವಾಚಕಗಳ ಮೇಲೆ ಕೂಡ ಪ್ರಶ್ನೆ ಇರುತ್ತೆ. ಅಂಡ್ ನೆಕ್ಸ್ಟ್ ಕೆಲವೊಂದು ಪದಗಳು ಕೊಟ್ಟು ಆ ಪದಗಳ ಮುಂದಿನ ಇದು ಮತ್ತೆ ಮುಂದಿನ ತಪ್ಪಾದಂಥದ್ದು ಯಾವುದು, ಗುಂಪಿಗೆ ಸೇರಿದ ಪದನ ಕೇಳ್ತಾರೆ. ಅಂಡ್ ಅದಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು, ನೆಕ್ಸ್ಟ್ ಕೆಲವೊಂದಿಷ್ಟು ಪಟ್ಟಿಗಳನ್ನ ಕೊಡ್ತಾರೆ. ಆ ಪಟ್ಟಿಯಲ್ಲಿ ಕೆಲವೊಂದು ಪದಗಳನ್ನು ಹೋಲಿಸಿ ಬರೆಯುವಂಥದ್ದು. ಅಂಡ್ ಆಲ್ಮೋಸ್ಟ್ ಗುಂಪಿಗೆ ಸೇರಿದ ಪದ, ಸಮಾನಾರ್ಥಕ ಪದಗಳು, ಈ ರೀತಿ ಪದಗಳೇ ಜಾಸ್ತಿ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ ಕವಿಗಳದ್ದು ಕೊಟ್ಟಿದ್ದಾರೆ. BM ಶ್ರೀಕಂಠಯ್ಯ ಅವರು ಸಂಭಾವನೆ, DS ಕರ್ಕಿ ಅವ್ರದ್ದು
ಯಾವುದು ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧಪಟ್ಟಾಗೆ 4ನೇ ಪದದ ಒಂದು ಸಂಬಂಧವನ್ನು ನೀವಿಲ್ಲಿ ಹುಡುಕಬೇಕಾಗೈತಿ. ಈ ರೀತಿ ಪ್ರಶ್ನೆಗಳಿರುತ್ತೆ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ನೋಡಿ, ಎನ್ಕ್ರೋಚ್ಮೆಂಟ್ ಇದು ಪದದ ಕನ್ನಡ ಭಾಷಾಂತರ ಯಾವುದು, ಈ ರೀತಿ ಪದಗಳನ್ನು ಕೊಟ್ಟಿರ್ತಾರೆ. ಇದು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಬಳಸ್ತಾರೆ ಈ ಪದ ಅಂತೇಳಿ. ಅತಿಕ್ರಮಣ, ಒತ್ತುವರಿ, ಈ ರೀತಿಯಾಗಿ ಕೊಟ್ಟಿರುವಂಥ ಪದಗಳು. ಆಮೇಲೆ ಅಖ್ಯಾತ ಪ್ರತ್ಯಯಗಳ ಬಗ್ಗೆ ಕೂಡ ಕೇಳ್ತಾರೆ. ಆಮೇಲೆ ಪುಲ್ಲಿಂಗ, ಸ್ತ್ರೀಲಿಂಗ ಇದಕ್ಕೆ ರಿಲೇಟೆಡ್ ಆಗೂ ಕೂಡ ಪ್ರಶ್ನೆಗಳಿರುತ್ತೆ. ಆ್ಯಂಡ್ ನುಡಿ ಪೂಜೆ, ಕೃತಿಯ ಕರ್ತೃ ಯಾರು, ಅಂದರೆ ಕೆಲವೊಂದು ಕೃತಿ ಕೊಟ್ಟು ಅದರ ಲೇಖಕರ ಹೆಸರನ್ನು ಕೇಳುವಂಥದ್ದು. ಆಲ್ಮೋಸ್ಟ್ ಈ ರೀತಿ ಪ್ರಶ್ನೆಗಳು. ಆ್ಯಂಡ್ ಸಂಧಿಗೆ ಸಂಬಂಧಪಟ್ಟಾಗೆ, ಸಮಾಸಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ನೋಡಿ ಕೇಳಿದ್ದಾರೆ. ಸಂಧಿಗೆ ಸಂಬಂಧಪಟ್ಟಾಗೆ ಆ್ಯಂಡ್ ಸಮಾಸಕ್ಕೆ, ದ್ವಂದ್ವ ಸಮಾಸದ ಉದಾಹರಣೆಯನ್ನು, ಈ ರೀತಿ ಪ್ರಶ್ನೆಗಳಿರುತ್ತೆ. ಆ್ಯಂಡ್ ಕನ್ನಡದ ಅಂಕಿಗಳನ್ನು ಕೊಡ್ತಾರೆ. ಇದು ಆಂಗ್ಲ ಅಂಕಿರೂಪ ಯಾವುದು ಅಂತ ಕೇಳುವಂಥ ಪ್ರಶ್ನೆ ಇರುತ್ತೆ. ಆ್ಯಂಡ್ ದೇಶೀಯ, ಅನ್ಯ ದೇಶೀಯ ಪದಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಮತ್ತು ಲಘು ದ್ವಂದ್ವ, ಗುರುದ್ವಂದ್ವವಾಗಿರುವಂಥ ಕೆಲವೊಂದು ಅದ್ರ ಬಗ್ಗೆ ಪ್ರಶ್ನೆ ಇರುತ್ತೆ. ಆ್ಯಂಡ್ ಸಮಾಸದ ಪ್ರಶ್ನೆಗಳಿರುತ್ತೆ. ಒಟ್ಟಾರೆ ನೀವು ಕಂಪ್ಲೀಟಾಗಿ ಅದರ ಜೊತೆ ಜೋಡು ನುಡಿಗಳು, ಈ ರೀತಿ ಒಟ್ಟಾರೆ ಸಂಧಿ, ಸಮಾಸಗಳು ಮತ್ತು ಜೋಡು ನುಡಿ, ಒಟ್ಟಾರೆ ಏನೇನೆಲ್ಲ ಕನ್ನಡದ ಒಂದು ಗ್ರಾಮರ್ಗೆ ಸಂಬಂಧಪಟ್ಟಾಗೆ ಎಲ್ಲವನ್ನು ಕೂಡ ನೀವು ಓದ್ಕೊಳ್ಳಿ. ಅದು ಆಗಿಲ್ಲ ಅಂತಂದರೆ ಶಾರ್ಟಾಗಿ ಯಾವುದಾದ್ರೂ ಆಥರ್ ಬುಕ್ಸ್ಗಳನ್ನ ತೊಗೊಂಡು ಮೇನ್ ಇಂಪಾರ್ಟೆಂಟ್ ಇರುವಂಥದ್ದನ್ನು ಓದಿ, ಅದರ ಜೊತೆ ನೀವು ಇನ್ನೊಂದು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಆಲ್ಮೋಸ್ಟ್ ಹಳೆಯ ಪ್ರಶ್ನೆ ಪತ್ರಿಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು 150 ಅಂಕಗಳ 100 ಪ್ರಶ್ನೆ ಈ ಪತ್ರಿಕೆಯಲ್ಲಿ ಕೇವಲ 50 ಅಂಕ ತೆಗೆದುಕೊಂಡ್ರೆ ಪಾಸ್ ಆಗ್ತೀರಾ. ಸೊ 50 ಅಂಕ ಕೂಡ ತೆಗೆದುಕೊಳ್ಳೋದು ಇಂಪಾರ್ಟೆಂಟ್. ಕೆಲವರು 48 ತೊಗೊಂಡವ್ರು ನೋಡಿದ್ದೀನಿ, 49 ತೊಗೊಂಡು 1 ಮಾರ್ಕ್ಸಿಂದ ಫೇಲ್ ಆದರೂ ಕೂಡ ಫೇಲ್. ಇಲ್ಲಿ ನಿಮಗೆ ಯಾವುದೇ ರೀತಿ ಹೆಚ್ಚು ಕಡಿಮೆ ಇಲ್ಲ, ಏನು ಅಂತಂದರೆ ನೆಗೆಟಿವ್ ಇಲ್ಲ. ಹಾಗಾಗಿ ನೀವು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೂಲಾಗಿ ಆರಾಮಾಗಿ ಪೇಪರನ್ನು ಬಿಡಿಸಿ. ಒಟ್ಟಾರೆಯಾಗಿ ಈ ಪತ್ರಿಕೆ ಏನಾದರೂ ನಿಮಗೆ ಬೇಕು ಅಂದರೆ ನಾನು ಹಾಕ್ತೀನಿ ಟೆಲಿಗ್ರಾಮಲ್ಲಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರು ಹೊಸದಾಗಿ ಬರೀತಾ ಇದ್ರೆ ಅವರಿಗೆ, ಹಳಬರಿಗೆ ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆಗಿ ಐಡಿಯಾ ಇರುತ್ತೆ ಅಂತ ಹೇಳ್ತಾ, ಎಕ್ಸಾಮ್ನ ಚೆನ್ನಾಗಿ ಬರೀರಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.